4 ದಿನ ಹೇಳ್ಕೊಂತ ಬಂದೇನಿ ನಿಮ್ಗೆ. ಏನಂತ ಹೇಳೇನ್ರಿ ಅವ? ಶರಣ ಅಂದಾಗ ಶರಣು ಶರಣಾರ್ಥಿ ಅನ್ಬೇಕು. ಅಜ್ಜರ ಬಿಸಿಲು ಭಾಳ ಆಗೈತ್ರಿ ಅಜ್ಜರ ಅಂತ ನೀವ್ ಅಂತೆ. ಈಗ ಜಗದ್ಗುರು ಮಹಾಸನ್ನಿಧಿಯವ್ರು ಬರ್ತಾರ, ಅಲ್ಲೆಲ್ಲ ಬಹಳಷ್ಟು ಪರಮ ಪೂಜ್ಯರು ಬರ್ತಾರ. ಅವರು ಶರಣು ಶರಣಾರ್ಥಿ ಅಂತ ಹಿಂಗ ಸುಮ್ ಕುಂತಿದ್ರಿ ಅಯ್ಯವ ನೀವು. ವಾಪಸ್ ಶರಣು ಶರಣಾರ್ಥಿ ಅನ್ಬೇಕು. ಶರಣು ಶರಣಾರ್ಥಿ, ಶರಣು ಶರಣು ನಮಸ್ಕಾರ ಯವ್ವ. ಇಲ್ಲಿವರೆಗೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ನುಡಿಗಳನ್ನ ನೀವೆಲ್ಲ ಕೇಳಿದ್ವಿ. ಮನುಷ್ಯ ಹೆಂಗ ಬದುಕಬೇಕು ಅಂತಂದ್ರ 4 ಮಂದಿಗೆ ಬೇಕಾಗಿ ಬದುಕಬೇಕೆ ಹೊರತಾಗಿ 4 ಮಂದಿಗೆ ಭಾರವಾಗಿ ಬದುಕುವಂತ ಬದುಕನ್ನು ನಾವು ಬದುಕಬಾರದು. 4-5 ದಿನ ನಾವೆಲ್ಲರೂ ಕೂಡ ಜೀವನ ಚರಿತ್ರೆಯನ್ನ ಕೇಳ್ಕೊಂತ ಬಂದೇವಿ. ಇದರ ಫಲಶ್ರುತಿ ಏನ್ರಿ ಅಂತ ಕೇಳಿದ್ರ, ಇದನ್ನ ಪುರಾಣ ಕೇಳಿ ಪ್ರವಚನ ಕೇಳಿ ನಾವೇನು ಬಹಳ ದೊಡ್ಡ ಯೋಗಿಗಳಾಗಬೇಕಾಗಿಲ್ಲ, ಬಹಳ ದೊಡ್ಡ ವ್ಯಕ್ತಿಗಳಾಗಬೇಕಾಗಿಲ್ಲ. ನಾವು ಏನಾಗಬೇಕಾಗ್ಯದ ಅಂತಂದ್ರ ಪುರಾಣ ಪ್ರವಚನವನ್ನ ಕೇಳಿ 4 ಮಂದಿಗೆ ಉಪಯೋಗಿ ಆದ್ರೆ ಸಾಕು, ನಮಗೆ ಕೇಳಿದ್ದು ಕೂಡ ಸಾರ್ಥಕ ಆಗ್ತದೆ. 4 ಮಂದಿಗೆ ಉಪಯೋಗಿ ಆಗ್ಬೇಕು. ಅದನ್ನ ಬಿಟ್ಟೇವಿ ನಾವೆಲ್ಲ ಬೇರೆ ಏನೇನೋ ವಿಚಾರ ಮಾಡ್ತಾ ಹೊಂಟೇವಿ. ನಮ್ಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದ. ಎಷ್ಟು ಬಿಸಿಲಾದ್ರೂ ಕೂಡ, ಎಷ್ಟು ತ್ರಾಸ ಆದ್ರೂ ಕೂಡ ತಾವೆಲ್ಲರೂ ಕೂಡ ಕುತ್ಕೊಂಡು ಕೇಳ್ತಾ ಇದ್ದೀರಿ. ಯಾವುದರ ಕಾರಣದಿಂದಾಗಿ ಅಂತಂದ್ರೆ ಪರಮಾತ್ಮನ ಒಲಿವಿಗಾಗಿ. ಹೇಳ್ತಾರ ಒಂದ್ ಕಡೆ, ಯಾರ್ಯಾರೋ ಹೆಂಗೋ ಬದುಕ್ತಾರ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುದಿಗೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ, ಎನಗೆ ಎನ್ನ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ. ಚಕೋರ ಅನ್ನುವಂತ ಒಂದು ಪಕ್ಷಿ ಅದಂತ. ಆ ಪಕ್ಷಿ ಏನ್ ವಿಚಾರ ಮಾಡ್ತದ ಅಂತಂದ್ರ, ಯಾವಾಗ ಚಂದ್ರ ಬಂದಾನ, ಚಂದ್ರನ ಆ ಬೆಳಕನ್ನ ಯಾವಾಗನ ಸ್ವೀಕಾರ ಮಾಡಿ ಆರಾಮಿದ್ದೇನಿ ಅಂತ ತಿಳ್ಕೊಂಡು ಹಿಂಗ ಒಬ್ಬ ದಾರ್ಯಾಗ ಬರಾಕತ್ತಿದ್ನಂತ. ಅವಂಗ ದಾರಿ ಗೊತ್ತಾಗಲಾಗೈತಿ. ಅವ ಕೇಳಿದ್ನಂತ, ಹೆಂಗ್ರಿ ಮತ್ತ ಜಾಲಿ ಬೇರೆ ಅಂತ ಊರದ, ಅಲ್ಲಿ ಹೆಂಗ್ ಹೋಗ್ಬೇಕ್ರಿ ಅಂತ ಕೇಳಿದ. ಅಲ್ಲೇ ಒಬ್ಬ ರೈತ ನಿಂತಿದ್ದ. ಅವನ್ ಕೇಳಿದ, ಜಾಲಿ ಬೇರಿಗೆ ಹೆಂಗ್ ಹೋಗ್ಬೇಕ್ರಿ ಅಂತ ಅವ ಕೇಳಿದ. ಅವ ಏನ್ ಹೇಳ್ಬೇಕ್ರಿ, ಅವನ್ ಚಿಂತೆಗೆ ಅವ ಅದಾನ. ಅವ ಅನ್ನಂತ, ಇದು ಐತ್ ನೋಡ್ರಿ ಕಬ್ಬ, 10 ಎಕರೆ ಹೊಲ ಕಬ್ಬು ನಂದರಿ ಅನ್ನವ. ಅಲ್ರಿ ಕಬ್ಬು ನಿಮ್ದೇ ಯಾಕಿರ್ಲಕ್ಕ, ಮತ್ ಜಾಲಿ ಬೇರಿ ಹೆಂಗ್ ಹೋಗ್ಬೇಕ್ ಹೇಳ್ರಿ, ಜಗದ್ಗುರು ಬರ್ತಾರ ಹೋಗ್ಬೇಕಂತ ಅವ ಅಂದ. 10 ಎಕರೆ ಹೊಲ ನಾನೊಬ್ಬನ ಬೆಳಿತೀನ್ರಿ, ಮತ್ ಯಾರು ಬೆಳೆದಿಲ್ರಿ ಅನ್ನವ. ಅಂದ್ಗುಳೆ ಅವ ಅಂದ, ಅಲ್ರಿ ಗೌಡ್ರ ಇರ್ಲಾಕ, ನೀವ ಬೆಳೆದಿರಿ ಖರೆ, ಆ ಜಾಲಿ ಬೇರೆ ಹೆಂಗ್ ಹೋಗ್ಬೇಕ್ ಹೇಳ್ರಿ ಅಂತಂದವ. ಅವ ಅಂದ, ಏನಿಲ್ಲ ನೋಡ್ರಿ, ನಾನೊಬ್ನ 10 ಎಕರೆಗೆ ಒಡೆ, ನಾನೊಬ್ನ 10 ಎಕರೆದ ಹೊಲ ನಾನೊಬ್ಬ ದುಡಿತೀನಿ, ನಾನೊಬ್ಬ ಬೆಳಿತೀನಿ ಅಂದ. ಅವ ಅಂದ, ಇವ್ ತಲೆ ಕೆಟ್ಟೈತೆ ಅಂತ ಹೇಳಿ ಅವ ಸುಮ್ ಮುಂದ್ ಹೋಗ ನೀವ ಮನಿಗ್ ಬಂದರಿ. ಮನಿಗ್ ಬಂದು ಹೆಂಡತಿ ಕುಂತಾಳ ಮನ್ಯಾಗ. ಹೆಂಡತಿ ಹೇಳಕತ್ತ, ಏನಂತ, ಏನ ಮತ್ತ ಹೊಲ ಕಬ್ಬು ಬಿಟ್ಟು ಚಂದ ಬೆಳ್ದೇನಿ, ದಾರ್ಯಾಗ ಹೋಗೋರು ಬರೋರೆಲ್ಲ ಕಬ್ಬು ಯಾರು ಬೆಳೆದಾರಿ ಅಂತ ಕೇಳಕತ್ತಾರ ಅನ್ನವ. ಯಾರಿಗ್ರಿ? ಹೆಂಡತಿಗೆ. ಅಕ್ಕಿ ಅಂದ್ಲ ಹೆಂಡತಿ, ರೀ ಕಬ್ಬ ಎಷ್ಟ ಯಾಕೆ ಬೆಳೆಯಲಕ್ಕ, ಏನ್ ಯಾಕೆ ಆಗಲಕ್ಕ, ನನಗ ಬಂಗಾರ ಯಾವ ತರಿಸ್ಕೊಡ್ತೀರಿ ಹೇಳ್ರಿ ಅಂದ್ಲ ಅಕ್ಕಿ. ಅಕ್ಕಿನ ಚಿಂತೆ ಏನ್ರಿ? ಬಂಗಾರ ಚಿಂತೆ. ಬಂಗಾರ ಸುದ್ದಿಗೆ ನಾವು ಮಾತಾಡಂಗಿಲ್ರಿ, ಬಂಗಾರ ಸುದ್ದಿ ನಾವು ಮಾತಾಡಂಗಿಲ್ಲ. ಬಂಗಾರ ಚಿಂತೆ ಅಕ್ಕಿಗೆ. ಅಕ್ಕಿ ಹಿಂಗ ಗಂಡ ಹಿಂಗ ಬೈದ್ ಹೋದ್ಗುಳೆ ಅಕ್ಕಿ ಅಂದ್ಲು, ನನ್ ಗಂಡ ಯಾವಾಗ ಬಂಗಾರ ತಂದು ಕೊಡ್ತಾನ ಅಂತ ಹಿಂಗ ಗುಣಗುವಂತ ಹೋಗ್ಬಿಟ್ಗೆ ಅಲ್ಲೇ ಮಗಳು ಕುಂತಿದಂತ. ಮಗಳ ಕಡೆ ಹೋಗ್ಲಿಕ್ಕಿ ಹೋಗಿ ಅನ್ಲಂತ, ಏ ಮತ್ ನೋಡ ನಿಮ್ಮ ಅಪ್ಪ ನನಗ ಒಂದ್ ತೊಲಿ ಬಂಗಾರ ಹಾಕ್ತೀನಿ ಅಂದ ನೋಡ ಅಂದ್ಲು. ಅಣ್ಣನ ಅಕ್ಕಿ ಏನ್ ಅನ್ಬೇಕ್ರಿ ಮಗಳು, ಯವ್ವ ನನಗ್ ಗೊತ್ತಿಲ್ಲ, ಕುಂಟುಗಾರ ಕೊಡ್ರಿ ಕೂಡುಗಾರ ಕೊಡ್ರಿ, ನಂಗೆ ಒಟ್ಟು ಮದುವೆ ಮಾಡಿ ಕೊಡ್ರಿ ಅಂದ್ಲ ಅಕ್ಕಿ. ಅಕ್ಕಿ ಯಾ ಚಿಂತೆ ಆಗದಾಳ? ಮದುವೆ ಚಿಂತೆ. ಅಕ್ಕಿ ಅಂದ್ಲು, ಯವ್ವ ನಾನು ಬಂಗಾರ ಬರಲ್ಲ ಅಂತ ನಾ ಕಾಯಕತ್ತೀನಿ, ನಿನಗ ಮದುವೆ ಚಿಂತೆ. ಆಕಿ ಮಗಳು ಏನಂತಾಳ, ಅಲ್ಲೇ ಮನ್ಯಾಗ ಒಂದ್ ಮುದುಕಿತ್ತ, ಆ ಮುದುಕಿ ಕಡೆ ಹೋದ್ಲ ಅಕ್ಕಿ. ಇಲ್ಲ ಮತ್ತ ಆಯಿ ಮತ್ತ ನನಗ ಮದುವೆ ಮಾಡ್ತೀನಿ ಅಂತಂದಾರ, ನಮ್ಮ ಮೌ ಬಂದ್ ನನ್ನ ಮುಂದೆ ಹೇಳ ಅಂತ ಅಕ್ಕಿನ ಮುಂದೆ ಹೇಳಕ್ ಹೋಗ್ಯಾಳ. ಅಕ್ಕಿ ಏನ್ ಅನ್ಬೇಕು ಮುದುಕಿ, ಯವ್ವ ನನಗೇನೂ ಗೊತ್ತಿಲ್ಲ, ಹಸಿದಾರ ಕೊಡ್ರಿ ಬಿಸಿದಾರ ಕೊಡ್ರಿ, ಒಟ್ಟು ಒಂದು ತೂತ್ ಅನ್ನ ಕೊಡ್ರಿ ಅಂದ್ಲ ಅಕ್ಕಿ. ಎಲ್ಲರ ಚಿಂತಿ ಬೇರೆ ಬೇರೆ. ನಾವ್ ಯಾರ ಚಿಂತೆ ಒಳಗದೇವಿ ಅಂತಂದ್ರ
ಅಕ್ಕ ಮಹಾದೇವಿ ಹೇಳ್ಕೊಂಡು ಬರ್ತಾಳ, ನಾವು ಎಂತ ಚಿಂತೆ ಮಾಡ್ಬೇಕಂತಂದ್ರ ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚೆನ್ನ ಮಲ್ಲಿಕಾರ್ಜುನ ಒಲಿದನೋ ಒಲಿಯನೋ ಎಂಬುವಂತ ಚಿಂತೆ ನನಗ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಹೇಳ್ತಾಳ. ಈ ಕಡೆ ಬಹಳ ಚಲೋರಿ, ನೀವು ಬಹಳ ಚಲೋ ಹೊಲ್ದಾಗ ಮನಿ ಮಾಡಿರ್ತೀರಿ, ತೋಟದಾಗ ಮನಿ ಮಾಡಿ 4 ಎಮ್ಮಿ ಕಟ್ಟಿರ್ತೀರಿ, ಮನ್ಯಾಗ ಕಟ್ಟಿರಿಲ್ಲ ಯವ್ವ? ಹಾ, ಎಮ್ಮಿ ಕಟ್ತೀರಿ, ಚಲೋ ಆಕಳ ಕಟ್ತೀರಿ, ಚಲೋ ಹೈನ ಊಟ ಮಾಡ್ತೀರಿ. ನೀವು ಎಮ್ಮಿ ಕಾಯ್ಕೊಂಡು ಬರ್ತೀರಿ, ಕಾಯ್ಕೊಂಡು ಬಂದ್ಗಳೇ ಎಮ್ಮಿ ವಿಚಾರ ಮಾಡ್ತದ ಏನು, ಯಾವಾಗ ನನಗ ಮೇವು ಸಿಕ್ಕದ ಅಂತ ವಿಚಾರ ಮಾಡ್ತದ. ಎಮ್ಮಿಗೆ ಒಂದ್ ಚಿಂತಿ, ಹುಣ್ಣು ಚಿಂತಿ. ಅದ್ರಾಗ ಊರಾಗ ಒಬ್ಬ ಇರ್ತಾನ, ಅವ ವಿಚಾರ ಮಾಡ್ತಿರ್ತಾನಂತ ಏನು, ಎಮ್ಮಿ ಯಾವಾಗ ವಯಸ್ಸಾಕದ, ಎಮ್ಮಿ ಯಾವಾಗ ಮಾರ್ತಾರ, ಆ ಎಮ್ಮಿ ಯಾವಾಗ ನಾನು ಸಮಗಾರಿಕೆಯನ್ನ ಮಾಡ್ಲಿ ಅದನ್ನ ಉಪಯೋಗ ಮಾಡ್ಕೊಂಡೇನಿ ಅಂತ ಊರಾಗ ಒಬ್ಬ ಕಾಯ್ತಿರ್ತಾನ, ಅವಂಗೊಂದು ಚಿಂತಿ. ಧರ್ಮಿಗೊಂದು ಚಿಂತಿ, ಕರ್ಮಿಗೊಂದು ಚಿಂತಿ. ನಾವೆಲ್ಲ ಕುಂತೇವಲ್ಲ ಇಲ್ಲಿ, ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾವೆಲ್ಲ ಧರ್ಮವಂತರು, ಧರ್ಮದ ಮಾರ್ಗದೊಳಗೆ ನಡೀತಕ್ಕಂಥವ್ರು ನಾವೆಲ್ಲ. ನಾವ್ ವಿಚಾರ ಮಾಡಕತ್ತೀವಿ, ಯಾವಾಗ ಅಜ್ಜ ಅವರು ಬರ್ತಾರ, ಯಾವಾಗ ಅಜ್ಜರ ಆಶೀರ್ವಾದ ಪಡ್ಕೊಂಡೇವಿ, ಯಾವಾಗ ತೇರ್ ಎಳ್ದೇವಿ ಅಂತ ತಿಳ್ಕೊಂಡು ನಾವ್ ವಿಚಾರ ಮಾಡಕತ್ರ ಮನ್ಯಾಗ ಒಂದಿಷ್ಟು ಮಂದಿ ಕುಂತಾರಿಲ್ರಿ ಮನ್ಯಾಗ. ಅವ್ರು ವಿಚಾರ ಮಾಡಕತ್ತಾರ, ಬಿಸ್ಲಾಗ ಹೋಗಿ ಏನ್ ಮಾಡ್ತಾವ ಏನ ಇವು, ಯಾವ ಗುರುಗಳು ಬಂದ್ರೆ ಏನಾಗುದೈತಿ, ನಮ್ಮ ಜೀವನ ಬದಲಾಗಂಗಿಲ್ಲ, ನಾವೇನು ಉದ್ಧಾರ ಆಗಂಗಿಲ್ಲ ಅಂತ ಮನ್ಯಾಗ ಒಂದಿಷ್ಟು ಮಂದಿ ಕುಂತಾರ. ಅವರು ಕುಂತಾರಿಲ್ಲ ಯವ್ವ? ಹೂವರನ್ರಿ. ಹಾ, ದುಡಿ ಚಿಂತೆಗೆ ಅವ್ರದಾರ. ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ನಾವ್ ಹೇಳ್ಬೇಕು ಅವ್ರಿಗೆ, ನಿನಗ ನಮಗ ಅಲ್ಲಿ ಹೋದ್ರೆ ಏನು ಸಿಕ್ಕಿರ್ಲಿಕ್ಕಿಲ್ಲ ಖರೆ, ಆದ್ರ ನಮಗ ಮನಸ್ಸಿಗೆ ಶಾಂತಿ ಸಿಕ್ಕದಪ್ಪ, ಅದು ಸಿಕ್ಕರೆ ಸಾಕು, ಎಲ್ಲವೂ ಸಿಕ್ಕಂಗ ಆಗ್ಯದ ಅನ್ನುವಂತ ಮಾತುಗಳನ್ನ ನೀವು ಅವ್ರಿಗೆ ಹೇಳಬೇಕು. ನಮಗೊಂದು ಚಿಂತಿ, ಅವರಿಗೊಂದು ಚಿಂತಿ. ಆದ್ರ ಅಲ್ಲಿದ್ರಲ್ಲ ಅವ್ರು ಹೇಳ್ತಾಳ ಅಕ್ಕ ಮಹಾದೇವಿ, ಚೆನ್ನ ಮಲ್ಲಿಕಾರ್ಜುನ ನನಗ್ ಒಲಿಯನೋ ಎಂಬ ಚಿಂತೆ ನನಗದಪ್ಪ, ಈ ಒಳಗಿರತಕ್ಕಂಥ ಯಾವುದೇ ಚಿಂತೆಗಳು ನನ್ಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಹೇಳ್ತಾಳೆ. ನಾವೆಲ್ಲ ಮನ್ಯಾಗ ಹೆಂಗೆಂಗೋ ವಿಚಾರ ಮಾಡ್ತೇವಿ, ಹೆಂಗೆಂಗೋ ಚಿಂತೆ ಮಾಡ್ತೇವಿ, ಮತ್ತೊಬ್ಬರು ಹಂಗ ನೋಡಿ ಬದುಕಬೇಕಂತ ನಾವು ಅನ್ಕೊಳ್ತೇವೆ. ನಾವೆಲ್ಲ ಭಕ್ತಿ ಪಂಥದೊಳಗೆ ನಡೀತಕ್ಕಂಥವ್ರು. ನಮ್ಗೆಲ್ಲ ಸನ್ನಲಾಪುರದ ಸಿದ್ದರಾಮ ಶಿವ ಗೊತ್ತನ್ರಿ? ನೀವು ಶ್ರೀಶೈಲ ಮಲ್ಲೇನ ಮನ್ಯಾಗಳು ಫೋಟೋ ಇತ್ತ ಅಂತಂದ್ರ ಅಲ್ಲಿ ಒಬ್ಬ ಪ್ರಪಾತದೊಳಗೆ ಜಿಗಿತಾ ಇರ್ತಾನೋ, ಮಲ್ಲಾಯಿ ಬಂದ್ ಕೈ ಹಿಡಿದಿರ್ತಾನ, ನೋಡಿರ್ಲಿ ಫೋಟೋ? ಹೂವರನ್ರಿ ಅಯ್ಯವ್ವ ನೀವು. ಹಾ, ನೋಡಿರ್ತೀರಿ. ಸನ್ನಲಾಪುರದ ಸಿದ್ದರಾಮ ಶಿವಯೋಗಿ ಒಂದಿಷ್ಟು ಹುಟ್ಟತಾನೆ, ಬುದ್ಧಿಮಂದನಾಗಿ ಹುಟ್ಟತಾನ. ಲೋಕದ ದೃಷ್ಟಿ ಒಳಗ ಹುಟ್ಟಿದ ತಾಯಿ ತಂದೆ ಅಂದ್ರಂತ ಏನಂತ, ಸಿದ್ದರಾಮಗ ಬುದ್ಧಿಲ್ಲ, ಸಿದ್ದರಾಮಗ ಎಮ್ಮಿ ಕಾಯಕ್ ಹಚ್ಚನು ಅಂತ ವಿಚಾರ ಮಾಡಿದ್ರ ಅವರು. ಸಿದ್ದರಾಮಗ ದನ ಕಾಯಕ್ ಹಚ್ಚನ ಅಂತ ವಿಚಾರ ಮಾಡಿ ಸಿದ್ದರಾಮಗ ದನ ಕಾಯಕ್ ಹಚ್ಚಿದ್ರ, ಸಿದ್ದರಾಮ ಹೊಲಕ್ಕೆ ಹೋಗಿ ದನವನ್ನ ಕಾಯ್ಲಿಕ್ಕೆ ಅಂತ ತಿಳ್ಕೊಂಡು ದನ ಬಿಡ್ತಿದ್ದ. ಅಲ್ಲೇ ಒಂದು ಗಿಡ ತಳ ಕುತ್ಕೊಂಡು ಒಂದು ಲಿಂಗದ ಮೂರ್ತಿಯನ್ನ ಮಾಡ್ಕೊಂಡು ಅದ್ರ ಮುಂದೆ ಕುಳಿತುಕೊಳ್ತಾ ಇದ್ದ ಸಿದ್ದರಾಮ ಶಿವಯೋಗಿ. ಕುತ್ಕೊಳ್ತಾ ಇದ್ನಲ್ಲ, ಒಂದು ದಿನ ಏನಾಯ್ತು ಅಂತಂದ್ರ, ಸಿದ್ದರಾಮ ಹಿಂಗ ಲಿಂಗದ ಮುಂದೆ ಕೂತ್ಕೊಂಡು ಪೂಜೆ ಮಾಡಕತ್ತಾನ. ಒಬ್ಬ ಜಂಗಮ ಬರ್ತಾನಂತ ಆ ಕಡೆಯಿಂದ, ಕಾಲೊಳಗ ಆವ್ಗಿ ಹಾಕೊಂಡಾನ, ಕೈ ಒಳಗ ಬೆತ್ತ ಹಿಡ್ಕೊಂಡಾನ, ಕೊಳ್ಳೊಳಗ ಲಿಂಗ ಹಾಕೊಂಡು ಹಿಂಗ ಒಬ್ಬ ಜಂಗಮ ಮೂರ್ತಿ ಬರಾಕತ್ತಿದ್ದ. ಬಂದ್ಗುಳೆ ಆತ ಈತನ ನೋಡಿ ಕೇಳಿದ, ಯಪ್ಪ ನಿನ್ನ ಹೆಸರೇನು ಅಂದ. ಯಾರಿಗ್ರಿ? ಸಿದ್ದರಾಮ ಅನ್ನುವಂತ ಒಬ್ಬ ಹುಡುಗ ಕೇಳ್ತಾನ, ಯಪ್ಪ ನಿನ್ನ ಹೆಸರು ಏನು ಅಂತ ಕೇಳಿದ್ಗಳು ಅವ ಅಂದ, ಯಪ್ಪ ನನಗ್ ಸಿದ್ದರಾಮ ಅಂತಾರಿ ಅಜ್ಜಾರ ಅಂದ. ಅಣ್ಣನ ಅವ್ರಂದ್ರು, ಯಪ್ಪ ಮತ್ತ ನಿಂಗ್ ಸಿದ್ದರಾಮ ಅಂದ್ರ ಅನ್ಲಕ್ಕ ನನಗ್ ಹೊಟ್ಟಿ ಬಾಳ ಅವಶ್ಯಕದ, ಏನಾದ್ರೂ ಉಣ್ಣಾಕಿದ್ರು ಕೊಡು ಅಂದ. ಯಾರಿ? ಜಂಗಮ ಸಿದ್ದರಾಮ ಕೇಳಾಕತ್ತಾನ, ಏನಾದ್ರೂ ಉಣ್ಣಾಕಿದ್ರು ಕೊಡು ಅಂದಾಗ ಸಿದ್ದರಾಮ ಶಿವಯೋಗಿ ಅಂತಾನಂತ, ನನ್ನ ಕಡೆ ಏನೂ ಇಲ್ರಿ ಅಂತ ತಿಳ್ಕೊಂಡು ತನ್ನ ಹತ್ರ ಇರುವಂತ ಒಂದಿಷ್ಟು ಅಂಬಲಿಯನ್ನ ಆ ಜಂಗಮಿಗೆ ಕೊಡ್ತಾನೆ. ಒಬ್ಬ ಸಣ್ಣ ಹುಡುಗ ಜಂಗಮನಿ ಕೊಡ್ತಾನ. ನಮ್ಮ ಮಕ್ಳು ಹೆಂಗದಾವ ಅಂತಂದ್ರ, ಗುಂಡ ಶಾಲಿಗೆ ಹೊಂಟಿದ್ದಾರಿ. ಶಾಲಿ 9 ಗಂಟೆಗೆ ಪ್ರಾರಂಭ ಆಕಿತ್ತು. ಗುಂಡ ಶಾಲಿಗೆ ಹೊಂಟಿದ್ದ, ಅವ್ವ ಸರಿಯಾಗಿ ತಯಾರು ಮಾಡಿ ಶಾಲಿಗೆ ಹೋಗಂತ ಕಳಿಸಿದ್ಲು. ಕಳಿಸ್ಗಳೇ ಹೊಂಟಿದ್ ನೋಡ್ರಿ, ಹೋಗ್ಲಿಲ್ಲ ಶಾಲಿಗೆ. 1 ಗಂಟೆಗೆ ಹೋದ್. ನೀವ ಟೀಚರ್ ಇರ್ತಾರಲ್ಲ ಅವ್ರು ಕೇಳಿದ್ರಂತ, ಅಲೋ ಗುಂಡ ಯಾಕೆ ಇಷ್ಟಾಕ್ ಲೇಟ್ ಆಗಿ ಬಂದಿ ಅಂತ ಕೇಳಿದ್ರು. ಅವ ಅಂದ,
ಇಲ್ರಿ ಟೀಚರ ಪಕ್ಕದ ಮನೆಯವರು 500 ರೂಪಾಯಿ ಕಳ್ದಿತ್ರಿ ಅನ್ನವ. ಏನಾಗಿತ್ತಂದ್ರಿ? ಪಕ್ಕದ ಮನೆಯವ್ರು 500 ರೂಪಾಯಿ ಕಳ್ದಿತ್ತ ಅಂದ್ಗಳ ಟೀಚರ್ ಅಂದ್ರು, ಅಲೋ ಮತ್ತ ಹುಡುಕಿಡಿ ಕೊಡಾಕತ್ತಿದ್ದೇನೋ ಅದಕ್ಕೆ ಲೇಟ್ ಆಯ್ತೇನೋ ಅಂತ ಕೇಳಿದ್ರು. ಅವ ಅಂದ, ಇಲ್ರಿ ಟೀಚರ ಹುಡುಕಾಕತ್ತಿದ್ದಿಲ್ರಿ. ಮತ್ತ ಎದಕ್ ಲೇಟ್ ಆಯ್ತೋ ನಿನಗ? 500 ರೂಪಾಯಿ ಪಕ್ಕದ ಮನೆಯವ್ರು ಕಳೆದ್ರೆ ನಿಂದ್ಯಾಕೆ ಲೇಟ್ ಆಗ್ಬೇಕು ಅಂತ ಕೇಳಿದ್ರು. ಅವ ಅಂದ, ಟೀಚರ 500 ರೂಪಾಯಿ ಮ್ಯಾಗ ಕಾಲ್ ಇಟ್ಕೊಂಡು ನಿಂತಿದ್ದೀನಿ ಅನ್ನವ. 500 ರೂಪಾಯಿ ಮ್ಯಾಗ ಕಾಲ್ ಇಟ್ಕೊಂಡು ನಿಂತೀನಿ ಅಂದ. ಅಂದ್ರ ನಮ್ಮ ಮಕ್ಕಳು ಹೆಂಗಾಗಕತ್ತಾವ ಅಂತಂದ್ರ ಮತ್ತೊಬ್ಬರ ಹಣವನ್ನ ಕಿತ್ತುಕೊಳ್ಳುವಂತ ನಮ್ಮ ಮಕ್ಕಳು ಆಗಕತ್ರ. ಸಿದ್ದರಾಮ್ ವಿಚಾರ ಮಾಡಿದ, ತನ್ನ ಹತ್ರ ಇರುವಂತ ಒಂದಿಷ್ಟು ಅಂಬಲಿಯನ್ನ ಕೊಡ್ತಾನೆ ಶ್ರೀಶೈಲದ ಮಲ್ಲಯ್ಯಗ. ನಿಮ್ಮ ಹೆಸರು ಏನ್ರಿ ಅಪ್ಪ ಅಂತ ಕೇಳಿದ. ಅವಾಗ ವೃದ್ಧ ಅಂತಾನಂತ, ಜಂಗಮ ಅಂತಾನಂತ, ಯಪ್ಪ ನನ್ನ ಹೆಸರ, ನನ್ನ ಊರು ಶ್ರೀಶೈಲ ಅದ, ಶ್ರೀಶೈಲ ಒಳಗೆ ನಂಗೆ ಮಲ್ಲಿನಾಥ ಅಂತ ಕರೀತಾರ ಅಂದ. ಮಲ್ಲಿಕಾರ್ಜುನ ಅಂತ ಕರೀತಾರ ಅಂದ. ಅಂದ್ಗುಳೆ ಅವ ಅಂದ, ಯಪ್ಪ ನನಗೆ ಹೊಟ್ಟೆ ತುಂಬಲಿಲ್ಲ, ಇನ್ನೊಂದ್ ಸ್ವಲ್ಪ ಇದ್ರ ತರ್ತೀಯೇನೋ ಅಂದ. ಅಣ್ಣನ ಆ ಸಿದ್ದರಾಮ ಮನೆಗೆ ಓಡಿ ಹೋಗ್ತಾನ. ಅಲ್ಲಿವರೆಗೂ ಕೂಡ ಒಂದು ಮಾತನ್ನ ಮಾತನಾಡದಿರ್ತಕ್ಕಂಥ ಸಿದ್ದರಾಮ ಮನೆಗೋಗಿ ಅವ ಅಂತ ಕರೀತಾನ. ಎಂದೂ ಕೂಡ ಧ್ವನಿಯನ್ನ ಕೇಳದೆ ಇರುವಂತ ತಾಯಿ ಮಗನಿಗೆ ಮಾತನಾಡಕ್ ಬರ್ತಿರ್ಲಿಲ್ಲ. ಯಾವಾಗ ಅವ್ವ ಅಂತ ತಿಳ್ಕೊಂಡು ಕರೀತಾನ, ಅವನಿಗೆ ಬಹಳ ಖುಷಿ ಆಗ್ತದಂತ. ಯಾಕೋ ಮಗ ನನ್ನ ಕರೆದಿ ಅಂತ ಅವು ಕೇಳಿದಾರ. ಅಲ್ಲಿ ಶ್ರೀಶೈಲ ಮಲ್ಲಯ್ಯ ಬಂದಾನ, ಆತನಿಗೆ ಅಂಬ್ಲಿ ಬೇಕಾಗ್ಯದ, ಅಂಬ್ಲಿ ಮಾಡಿ ಕೊಡು ಅಂದ್ಲು. ಅನ್ನ ನಾವು ಅಂತಾಳ, ಎಂದೂ ನನ್ನ ಮಗ ಕೇಳಿಲ್ಲ, ಅಂಬ್ಲಿ ಕೇಳಕತ್ತಾನ ಅಂತೇಳಿ ಅಂಬ್ಲಿ ತಯಾರು ಮಾಡಿ ಒಂದು ಕಿಟ್ಲಿ ಒಳಗೆ ಹಾಕಿ ಕೊಟ್ಲು. ಯಾರಿ ಅವಾಗ ನಿಮ್ ಪ್ರಶ್ನೆ ಮಾಡ್ತಿರ್ಬೇಕು ನಾನು. ಇಲ್ಲಾಂದ್ರೆ ನಿಮ್ದ ಬಾಡಿ ಅಷ್ಟ ಇಲ್ಲಿರ್ತದ, ಮೈಂಡ್ ಎಲ್ಲ ಅಲ್ಲಿರ್ತದ ಮನ್ಯಾಗ. ಟಿಜ್ರಾಗ ಬಂಗಾರ ಇಟ್ಟು ಬಂದಿನಿ, ಯಾರು ಏನ್ ಮಾಡಿದ್ರ ಏನ, ಯಾರು ಒಯ್ದ್ರ ಏನ, ಕದ ಹಾಕಿ ಬಂದೇನ ಇಲ್ಲ, ಎಂತ ವಿಚಾರ ಮಾಡ್ತೀರಿ ನೀವು. ಏನು ವಿಚಾರ ಮಾಡಬೇಡ್ರಿ. ನೀವು ಮಲ್ಲಿಕಾರ್ಜುನ ದರ್ಶನಕ್ಕೆ ನೀವು ಬಂದಿರಿ ಅಂತಂದ್ರ, ಆತನ ದರ್ಶನಕ್ಕೆ ನೀವು ಬಂದಿರಿ ಅಂದ್ರ, ನೀವು ಇಲ್ಲಿ ಬಂದಿದ್ರ ನಿಮ್ಮ ಮನಿಯನ್ನ ಮಲ್ಲಿಕಾರ್ಜುನ ಅಲ್ಲಿ ಕಾಯ್ತಿರ್ತಾನ ಅನ್ನುವಂಥದ್ದು ನಿಮ್ ತಲೆಯಾಗಿ ಇಟ್ಕೊಳ್ಬೇಕು. ನೀವು ಏನ್ ಹೇಳಾಕ್ತಿದ್ರಿ ಕತಿ? ಅಂಬ್ಲಿ ಕೊಡೋವ ಅಂತ ತಿಳ್ಕೊಂಡಂದಾಗ ಅಂಬಲಿಯನ್ನ ತಯಾರು ಮಾಡಿ ತಾಯಿ ಆತನ ಕೈ ಒಳಗೆ ಕೊಡ್ತಾಳ. ಮಗ ಓಡಿ ಹೋಗ್ತಾನಂತ. ಮಲ್ಲಯ್ಯ ಎಲ್ಲಿ ಅದನ ಅಲ್ಲಿ ಹುಡ್ಕೊಂಡು ಹೋಗ್ತಾನ. ಆದ್ರೆ ಅಲ್ಲಿ ಹೋಗಿ ನೋಡ್ತಾನ, ಆ ವೃದ್ಧ ವ್ಯಕ್ತಿ ಅಲ್ಲಿ ಇರಂಗಿಲ್ಲ. ದೇವರ ಪರೀಕ್ಷೆ ಹೆಂಗಿರ್ತದ ನೋಡ್ರಿ. ಬರ್ಲಿ ತಡ್ರಿ. ಎಲ್ಲ ಸಕಲ ಸದ್ಭಕ್ತರಲ್ಲಿ ಒಂದು ನಂತಿ.